I'll be vlogging in ನನ್ನ ಮಾತೃಭಾಷೆ ಕನ್ನಡ. ಮೆನ್ಯೂವರ್ ಮಾಡೋದು ಭಾರಿ ಈಸಿ ಅನ್ಸ್ಬಿಡುತ್ತೆ. ಸ್ಮಾಲ್ ರೈಡ್ ಹೋಗೋಣ ಅಂತ ಪ್ಲಾನು. ಬ್ಯಾಡ್ ರೆಪ್ಯುಟೇಷನ್ ಇದೆಯಲ್ಲ ಸರ್ವಿಸ್ ಮೇಲೆ ಆ್ಯಂಡ್ ಆಫ್ಟರ್ ಸೇಲ್. ಸಂಬಲ್ ವೇಲಿ ಅವ್ರ ಹತ್ರ ಮಾತಾಡಬೇಕು ಅನ್ಕೋತೀನಿ. ಯೋ 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 ಬಾಯ್, ಇದು ಯಾವುದೋ ಈ ಒಂದು ಕ್ಲಚ್ ಆಗ್ಬಿಟ್ಟಿದೆ ಹಿಂದ್ಗಡೆದು. This feels nice. ಸೊ ಸೀನ್ ಏನಂದರೆ, ಇಬ್ಬರು ಫ್ರೆಂಡ್ಸು ಸ್ವಲ್ಪ ಮೈ ಹುಷಾರಿಲ್ಲ ಅಂತ ವಾಪಸ್ ಮನೆಗೆ ಹೋದರು. ಸೊ ಇವಾಗ ನಾವು 3 ಜನ ಹೋಗ್ತಾಯಿದ್ದೀವಿ. ಸೊ ಐ ಆಮ್ ರೈಡಿಂಗ್ ಆನ್ ಆಕ್ಸಸ್ 125. ಸೊ ಅಪ್ಯಾರೆಂಟ್ಲಿ ನಮ್ಮ ಫ್ರೆಂಡ್ ಅವರ ಅಣ್ಣನ ಮಗುವಿನ ನಾಮಕರಣ ಅಂತೆ. ಹಂಗೆ ಅಲ್ಲಿಗೂ ಹೋಗುವ ಅಂತ ಒಂದು ಪ್ಲ್ಯಾನು. ಸೊ ಹಂಗೆ ಹೋಗಿ ಅಲ್ಲಿಂದ ಹಂಗೆ ಒಂದು ಸ್ವಲ್ಪ ಅಲ್ಲೇ ಎಲ್ಲರೂ ಒಳ್ಳೆ ಪ್ಲೇಸ್ ಇದ್ದರೆ ಅಲ್ಲಿ ಹಂಗೆ ಒಂಚೂರು ನೋಡಿಕೊಂಡು ವಾಪಸ್. ಇದು ಕ್ಲಚ್ ಏನಿಲ್ವಲ್ಲ, ಸೊ ಸುಮ್ಮನೆ ಆ್ಯಕ್ಸಿಲರೇಟ್ರು ಬ್ರೇಕು ಒಂಥರ ಪೀಸ್ ಆಗಿರುತ್ತೆ ಇದು ಲಾಂಗ್ ಎಲ್ಲ ಹೊಡಿಯೋಕ್ಕೆ. ಮೈ ಬೈಕ್ ಜನ ಗೊತ್ತಿಲ್ಲ ಗುರು, ನೋಡಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಗಾಡಿ. ಅವನಿನ್ನೂ ಬೈಕ್ ಇನ್ನೂ ಓಡಿಸಿ ಅಷ್ಟು ಅಭ್ಯಾಸ ಇಲ್ಲ. ಸೊ ಅವನು ಅಷ್ಟು ಥ್ರಾಟಲ್ ಟ್ವಿಸ್ಟ್ ಮಾಡ್ತಿಲ್ಲ. ಇದೇ ಇದ್ದರೆ ಇಷ್ಟೆಲ್ಲ ಈ ರೋಡೆಲ್ಲ ತುಂಬ ಚೆನ್ನಾಗಿರುತ್ತೆ ಗಾಡಿ ಓಡಿಸೋಕ್ಕೆ. ಒಂದ್ಸಲಿ ಅವನ ಗಾಡಿ ಕಂಟ್ರೋಲ್ ತೊಗೊಂಡ್ರೆ ಚಚ್ಚಿಬಿಡ್ತಾನೆ. ಇದು ಆಕ್ಸಿಸಲ್ಲೆಲ್ಲ ಹೋಗೋಕ್ಕೆ ಭಾರಿ ಪೀಸ್ಗಳು. ಇದು ಏನು ಚೆನ್ನಾಗಿ ಹೋಗುತ್ತೆ, ಆರಾಮಾಗಿ. ನೋ ಸ್ಟ್ರೈನ್, ನೋ ಸ್ಟ್ರೆಸ್. ಆಕ್ಸಿಲರೇಟ್ರ್ ಬ್ರೇಕ್ ಕಾನ್ಸಂಟ್ರೇಟ್ ಮಾಡಿದ್ರೆ ಆಯಿತು. ಜಸ್ಟ್ ದಟ್ ಹ್ಯಾಂಡ್ಲಿಂಗ್ ಸ್ವಲ್ಪ ಹೋಗ್ತಾನೆ ಅವನಿಗೊಂದು ಸ್ವಲ್ಪ ಕಂಟ್ರೋಲ್ ಬರಬೇಕಷ್ಟೇ ಗಾಡಿಗೆ. ಹಾಂ, ಗಾಡಿ ಹಿಂದೆಯಿಂದನೂ ಚೆನ್ನಾಗಿ ಕಾಣುತ್ತೆ. ಏನಪ್ಪ ಮೆತ್ತವ್ರಿಗೆ ಹೆಗಣ ಮುದ್ದು ಅಂದಂಗೆ ನಮ್ಮ ಗಾಡಿ ನಮಗೆ ಥರ ಲವ್ವೇಪ್ಪ. ಹಿಂದೆ ಟೇಲ್ ಲೈಟ್ ಕೂಡ ಒಂಥರ ಬಾಲದ ಥರ ಅಲಾಡ್ತಿರುತ್ತೆ. ಸುಮ್ಮನೆ ಗೇರ್ ಚೇಂಜ್ ಮಾಡ್ತಾನೆ ಅದೊಂದು ನೋಡಿ. ಸುಮ್ಮನೆ ಗೇರ್ ಚೇಂಜ್, ಡೌನ್ ಮಾಡೋದು, ಅಪ್ ಮಾಡೋದು. ಹಾಂ, ಫೋನು ಅಡಿಗಡೆ ಇಟ್ಟಿದ್ದೀನಿ. ಸೊ ಹೈ ಸ್ಪೀಡಲ್ಲಿ ಆ ಥರ ಎಲ್ಲ ಆದಾಗ ಈ ಗಾಡಿ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಬಟ್ ಈ ಮೊಪೆಡ್ದು ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಬ್ರೇಕಿಂಗ್ ಅಷ್ಟು ಚೆನ್ನಾಗಿರಲ್ಲ. ಆ್ಯಂಡ್ ಈ ಮೊಪೆಡ್ ಶೇಪ್ಗೆ ಲೈಕ್ ಬಲ್ಕಿ ಬಾಡಿ, ಸ್ಮಾಲ್ ಸೆಕ್ಷನ್ ಆಫ್ ಟಯರ್ಸ್, ಅದೊಂಥರ ಅನ್ಸ್ಟೆಬಿಲಿಟಿ. ಸೊ ಅದೊಂದು ಸ್ವಲ್ಪ ನೋಡ್ಕೋಬೇಕು. ಹೆಂಗಂದ್ರೆ ಹಂಗೆ ಬಡಿಯೋಕ್ಕಾಗಲ್ಲ ಈ ಗಾಡಿಗಳನ್ನ, ಎಸ್ಪೆಷಲಿ ಇನ್ ಕಾರ್ನರ್ಸ್, ಟ್ವಿಸ್ಟಿ ರೋಡ್ಸ್ ಬಡಿಯೋಕ್ಕಾಗಲ್ಲ. ಹೋಗುತ್ತೆ, ನುಗ್ತದೆ, ಸರ್ಯಾಗಿ ನುಗ್ಗುತ್ತೆ. ಫುಲ್ ಟ್ವಿಸ್ಟ್ ಮಾಡ್ತಾಯಿದ್ದೀನಿ ಟ್ರಾಟಲ್ನ. ಸ್ಪೀಡೋಮೀಟ್ರ್ ವರ್ಕ್ ಆಗಲ್ಲ, ಬಟ್ ನೋಡಬೇಕು ಎಷ್ಟು ಹೋಗಿರುತ್ತೆ. ಒಂದು 90. ಆ ಗಾಡಿ ಟಯರ್ ದಪ್ಪ ಇರೋದ್ರಿಂದ ತುಂಬ ಸ್ಟೇಬಲ್ ಆಗಿರುತ್ತೆ. ಅದಕ್ಕೆ ಈ ದೊಡ್ಡ ಸೂಪರ್ ಬೈಕ್ಸ್ಗಳಿಗೆಲ್ಲ ದೇ ಗಿವ್ ಅ ವೆರಿ ಲಾರ್ಜ್ ಸೆಕ್ಷನ್ ಆ್ಯಂಡ್
ವಿಡ್ತ್ ಟಯರ್ಸ್, ವೈಡ್, ವೆರಿ ವೈಡ್ ಟಯರ್ಸ್. ಬಟ್ ನಾನು ಆ್ಯಕ್ಸಸಲ್ಲಿ ಇಷ್ಟು ಈ ಥರ ಲಾಂಗಾಗಿ ಸ್ಪೀಡಾಗೆಲ್ಲ ಹೊಡೆದಿರಲಿಲ್ಲ. ಮೊಪೈಡಲ್ಲೆಲ್ಲ ಈ ಥರ ಹೊಡೆಯೋಕ್ಕೆ ಏನೋ ನಾನು ಹೊಡೆದಿರಲಿಲ್ಲ, ಬಟ್ ಚೆನ್ನಾಗಿ ಅನ್ನಿಸುತ್ತೆ. ನೈಸ್, ವೆರಿ ಪೀಸ್ಫುಲ್ ರೈಡ್, ಈಸಿ ರೈಡ್. ಬಟ್ ಲಾಂಗ್ ಹೊಡೆದ್ರೆ ಮೋಸ್ಟ್ಲಿ ಸ್ವಲ್ಪ ಬೋರಿಂಗ್ ಆಗುತ್ತೆ. ಚೆನ್ನಾಗಿ ಕಟ್ಟಿದಾರಲ್ಲ. ದಯಾನಂದ್ ಸಾಗರ್ ಕಾಲೇಜ್. ಮೆಡಿಕಲ್ ಆ್ಯಂಡ್ ರಿಸರ್ಚ್ ಬ್ರಾಂಚ್. ರೈಟ್ ಹೋಗೋಣ. ಅನಿಸ್ತಾ ಇದೆಯಾ? ತುಂಬಾ ಅನಿಸ್ತಾ ಇದೆಯಾ? ಖುಷಾಗ್ಬಿಟ್ಟ. ಇಲ್ಲಿ ಇಳಿಸ್ಬಿಟ್ಟು ಹಂಗೆ ಹತ್ತಿಸ್ಬಿಡುವ. ಒಂದು ಒಳ್ಳೆ ಆಕ್ಸಿಸಲ್ಲಿ ಮೋಟೋ ವ್ಲಾಗಿಂಗ್ ಚೆಂದ ಬಂತು.